ಸ್ಟಾಪ್ ಆಗುತ್ತೆ, ಅವರೇ ಸ್ಟಾಪ್ ಮಾಡ್ತಾರೆ. ರೆಂಚಿನ ಭಯ ಬರೋದು ಸ್ಟಾಪ್ ಆಗುತ್ತೆ. ಅದರಿಂದ ಮೇಡಮ್ ಅವರು ಕಮಿಷನ್ ಸರ್ ಬೇರೆ ಸ್ಟಾಪ್ ಮಾಡ್ತಿದ್ದಾರೆ. ಓಕೆವಾ, ನಾನು 2 ಗಂಟೆ ಒಳಗಡೆ ಕಮಿಷನರ್ ಸರ್ ಡಿ ಸಿ ಕಾಲ್ ಮಾಡ್ತಾರೆ, ಮುನ್ಸಿಪಾಲಿಟಿ ಕಮಿಷನರು ಮಾತಾಡ್ತಾರೆ. ಡಿ ಸಿ ಕಾಲ್ ಮಾಡಿದ್ಮೇಲೆ ಅಲ್ಲಿ ಮಾತಾಡ್ತಾರೆ, ಇದು ವ್ಯವಸ್ಥೆ ಆಗುತ್ತೆ. ಓಕೆವಾ, ಅದು ನಾವಿದ್ದನು ಆ ಕೆಲಸ ನಿಲ್ಸೋದಕ್ಕೆ ಏನಾದರೂ ನಾವು ಜಸ್ಟ್ ನಿಮಿಷ ಏನೋ ಬರ್ತಾ ಇದ್ದಾರೆ ಸರ್. ಏನು ಸಮಸ್ಯೆ ಏನಾಗುತ್ತೆ? ಸಮಸ್ಯೆ ಬಂದು KGF ಬಂದು ಮನೆಗಳು ಡೆಮಾಲಿಷ್ ಮಾಡ್ತಾರೆ. ರಾಜಸ್ಥಾನ ಮನೆಗಳು ಇವರು ಬಡವ್ರ ಮನೆ ಡೆಮಾಲಿಷ್ ಮಾಡ್ತಾರೆ ಬಂದಿರೋದಲ್ಲಿ. ಡೆಮಾಲಿಷ್ ಮಾಡೋದು ಫಸ್ಟ್ ಆಫ್ ಆಲ್ ಫಾಲ್ಟ್. ಯಾಕಂದರೆ ವಿತೌಟ್ ಇಂಟಿಮೇಷನ್ ಕೊಟ್ಟಿರೋ ಇವರು ಅಲ್ಲಿಂದ ಹೋಗ್ಬೇಕು. ಏನೋ ಲೇಔಟ್ ರಾಜೀವ್ ಲೇಔಟ್ ಏನೋ ಮಾಡ್ತಾರೆ. ಲೇಔಟ್ ಮಾಡಿರ ಮೇಲೆ ನಾನು ನಿಮ್ಮ ಸರ್ಕಾರದ ಜಾಗ ಗೌರ್ಮೆಂಟ್ ನಿಮ್ಗೆಲ್ಲ ಹಕ್ಕುಪತ್ರ, ಇವ್ರಿಗೆಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೆ. ಇದೆ ಕರ್ನಾಟಕ ನಗರಸಭೆಯಿಂದ 2003 ಇವ್ರು ಕೊಟ್ಟಿರೋದು. 2003 ಇವ್ರು ಕೊಟ್ಟಿರೋದು ಕರ್ನಾಟಕ ನಗರಸಭೆಯಿಂದ ಸರ್ಕಾರ ಕೊಟ್ಟಿರೋದು. ಇವ್ರ ಹತ್ರ ಕೆಲವ್ರ ಹತ್ರ ಹಕ್ಕುಪತ್ರ ಇದೆ, ಕೆಲವ್ರ ಹತ್ರ ಇಲ್ಲ. ಮೋರ್ ದೆನ್ 25 ಇಯರ್ಸ್ ಅಲ್ಲಿ ವಾಸ ಆಗ್ತಾರೆ. ಒಂದ್ಸಲ ಇವ್ರಿಗೆ KP ಬಿಲ್ ಬಂದ್ರ ಮೇಲೆ ಇವ್ರದೇ ಆಸ್ ಯೂಸ್ವಲ್. ಇದು ಮೋರ್ ದೆನ್ 20 ಇಯರ್ಸ್ ಮೇಲೆ ಇರ್ತಾರೆ. ಇವ್ರದ್ದು ಕರೆಂಟ್ ಬಿಲ್ ಇರುತ್ತೆ, ಪವರ್ ಕಟ್ ಮಾಡ್ತಾರೆ, ಅಲ್ಲಿ ಪ್ರಾಬ್ಲಮ್ ಕೊಡ್ತಾರೆ. ಏನು ಇವರು ಅಲ್ಲಿರೋರು ಯಾರು ಸಪೋರ್ಟ್ ಮಾಡ್ತಾರೆ, ಮುನ್ಸಿಪಾಲಿಟಿಗೆ ಸಪೋರ್ಟ್ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಕೆಲವು ಟೈಮ್ ಕೊಡಬೇಕು. ಇಮ್ಮಿಡಿಯೇಟ್ ಬಂದರೆ ಡೆಮಾಲಿಷ್ ಮಾಡೋದು ಅವಶ್ಯಕತೆ ಇರಲ್ಲ. ಅದಕ್ಕೆ ಇವರು ಫ್ಯಾಮಿಲಿ ಅವರು ಕಮಿಷನ್ಗೆ ಬಂದಿದ್ದಾರೆ. ಕಮಿಷನ್ ಬಂದು ಕಮಿಷನ್ ಹತ್ರ ಹೇಳಿ ಅದು ಸ್ಟಾಪ್ ಮಾಡಿಸ್ಬೇಕು. ಕೆಲವು ದಿನ ಟೈಮ್ ಕೊಡಿ, ಟೈಮ್ ಅದು ರೂಲ್ಸ್ ಏನಿದೆ ಅದ್ರ ಪ್ರಕಾರ ಮಾಡ್ತೀನಿ ಒಪ್ಕೊಂಡಿದ್ದಾರೆ. ಆಯಿತಾ, ಇವ್ರಿಗೆ ಇಮ್ಮಿಡಿಯೇಟ್ ಹೋಗ್ಬಿಟ್ಟು ಅಲ್ಲಿ ಡೌಸರ್ ಇಟ್ಕೊಂಡು ಹೊಡಿಯೋದೆಲ್ಲ ಅವಶ್ಯಕತೆ ಇಲ್ಲಲ್ಲ. ದೌರ್ಜನ್ಯ ಮಾಡುವುದು ಅದೆಲ್ಲ ಅವಶ್ಯಕತೆ ಇಲ್ಲ. ಎಷ್ಟು ಮನೆ ಇದೆ ಸರ್ ಅಲ್ಲಿ ಟೋಟಲಿ? 2003 ಅವರು ಆಶ್ರಯ ಸ್ಕೀಮ್ ಅಂತ ಎಲ್ಲ ಹೌಸಸ್ ಎಲ್ಲ ಇಶ್ಯೂ ಮಾಡಿದ್ದಾರೆ. ಆದರೂ ಹಕ್ಕುಪತ್ರ 20 ಜನಕ್ಕೆ ನೀಡಿ ಮತ್ತೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆವಾಗ ಇದ್ದಿರೋರು ನಮ್ಮ ಭಕ್ತವತ್ಸಲಂ ಸರ್ ಅವರು MLA ಆಗಿದ್ದರು, ಆವಾಗ ಕೊಟ್ಟಿದ್ದಾರೆ. ಇವಾಗ ಏನೋ ಡೆಮಾಲಿಷ್ ಮಾಡ್ತೀವಿ, ಲೇಔಟ್ಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಲಾಸ್ಟ್ ವೀಕು ನಾವು ಹೋಗಿ MLA ಮೇಡಮ್ ಅವ್ರನ್ನ ನೋಡಿದ್ರು. ಅವ್ರು ಹೇಳಿದ್ರು ನಾವು ಬಂದು ಭೇಟಿ ಮಾಡಿ ಏನೇನಿದೆ ಅದೆಲ್ಲ ನೋಡ್ತೀವಿ, ಯಾವುದು ಹೊಡೆದೋಗಿರೋ ಮನೆ ಎಲ್ಲ ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ನೀವು ಭೇಟಿ ಮಾಡಿ. ಯಾವ್ದು ಹೋಗಿ ಭೇಟಿ ಮಾಡಿದ್ರು ಮೇಡಮ್ ನೀವು? ಸರ್ ಆಯ್ತು ಸರ್, ಒಂದು 10 ಡೇಸ್ ಮಾಡಿದ್ದೀವಿ. ಇವತ್ತು ಬಂದ್ರೆ ಅವ್ರು ನೋಡಕ್ಕೆ ನಿಮ್ಗೆ ಇಲ್ಲ, ನಮ್ಮನ್ನ ಮತ್ತೆ ಬಂದು ನೋಡಿಲ್ಲ. ಇನ್ನೊಂದು ಇವ್ರ ಜನರಿಗೆಲ್ಲ ಅವರು ಬಂದು ಇಂಟಿಮೇಟ್ ಮಾಡಬೇಕು ಸರ್. ಡೆಮಾಲಿಷ್ ಮಾಡಬೇಕು ಅಂದರೆ ಅವ್ರು ಬಿಫೋರ್ ಇಂಟಿಮೇಷನ್ ಕೊಡಬೇಕು. ಇಲ್ಲ ಸರ್, ಯಾವುದು ಇಂಟಿಮೇಷನ್ ಯಾರು ಮಾಡಿಲ್ಲ. ಅವ್ರು ಏನು ಹೇಳಿಲ್ಲ ಸರ್, ಮನೆ ಕೊಡ್ತೀನಿ ಅಂತಾನೆ ಅವ್ರು ಏನು ಹೇಳಿಲ್ಲ. ಕೊಡೋಣ ಎಲ್ಲಿ ಕೊಡ್ತಾರೆ? ಇವಾಗ ಲೇಔಟ್ಸ್ ಮಾಡ್ತಾ ಇದ್ದಾರೆ. ಅದು ಬಂದು ಬೇರೆ ಆಶ್ರಯ ಸ್ಕೀಮಲ್ಲಿ ನೋಡೋಣ, ಭೇಟಿ ಮಾಡೋಣ, ಮನೆಯೆಲ್ಲ ಬಂದು ನೋಡೋಣ ಅಂತ ಹೇಳಿದ್ದಾರೆ. ನಿನ್ನೆ ಬಂದು ಸಡನ್ ಆಗಿ ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿರೋರು ಅಪಾಯಿಂಟ್ಮೆಂಟ್ಸ್ ಯಾವುದು ಕೊಟ್ಟಿಲ್ಲ. ನಾವು ಅವ್ರ PA ಅವ್ರನ್ನ ಕೂಡ ಫಸ್ಟ್ ಆಫ್ ಆಲ್ MLA ಇದೆಲ್ಲ ಸೆಕೆಂಡ್ ಥಾಟ್ ಬರುತ್ತೆ. ಮುನ್ಸಿಪಾಲಿಟಿ ಕಮಿಷನರ್ ಜಾಗದ ಅಂಡರಲ್ಲಿ ಬರುವುದು ಜಾಗ. ಮುನ್ಸಿಪಾಲಿಟಿ ಕಮಿಷನರ್ ಡೈರೆಕ್ಟಾಗಿ ಬರಬೇಕು. ಮುನ್ಸಿಪಾಲಿಟಿ ಕಮಿಷನರ್ ಇಂಟಿಮೇಷನ್ ಕೊಡಬೇಕು. ನಾವು MLA ಹತ್ರ ಹೋಗಿ ಅವ್ರು ತಪ್ಪು ಮಾಡ್ತಾರೆ, ನಾವು ಅದು ಕೇಳಕ್ಕೆ ಇಷ್ಟಪಡೋದು. ಯಾಕಂದರೆ ಈ ಕಂಟ್ರೋಲ್ ಟು ಮುನ್ಸಿಪಾಲಿಟಿ ಕಮಿಷನರ್ ವಿತೌಟ್ ಇಂಟಿಮೇಷನ್ ಬಂದು ಒಡೆಯೋಕ್ಕೆ ಯಾವ ರೀತಿಯಲ್ಲಿ ಬರ್ತಾರೆ ಇಷ್ಟೇ ಕ್ವಶ್ಚಿನು. ಇವ್ರು ಯಾಕೆ ಬರಬೇಕು? ಜನಕ್ಕೆ ಇಷ್ಟು ಜನ ಮೋರ್ ದೆನ್ 500 ಮನೆಗಳಿರುತ್ತೆ. ಮನೆಗೆ ನೀವು ಅಲ್ಲಿ ಕೊಡ್ತೀರಾ? ಓಕೆ, ಒಪ್ಕೊಳ್ತೀವಿ. ಅವ್ರು ಕೊಡಿ, ಹಕ್ಕುಪತ್ರ ಕೊಟ್ಬಿಟ್ಟು ಮನೆಗಳೆಲ್ಲಾದರೂ ತೋರಿಸ್ಬಿಟ್ಟು ಡೆಮೋಲೇಷನ್ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ತಾರೆ. ವಿತೌಟ್ ಏನು ಮನೆಗಳು ಕೊಟ್ಟಿಲ್ಲ ಅಲ್ಲಿ ಬಂದು ಹೊಡೆಯೋದು ಅವಶ್ಯಕತೆ ಇಲ್ಲ. ಮೇನ್ ಪಾರ್ಟು ಮುನ್ಸಿಪಾಲಿಟಿ ಕಮಿಷನರ್. ಹೆಸರು ಹೇಳಿ ಸರ್. ಪವನ್ ಕುಮಾರ್, AW ಮಂಜುನಾಥ್. ಅದಕ್ಕೆ ಕಮಿಷನ್ ಬಂದಿರೋದು. ಈ ಸುಪ್ರೀಂ ಕೋರ್ಟ್ ಆರ್ಡರ್ ಮೊನ್ನೆಗೂ ಆಗಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ರ ಮೇಲೆ ಒಂದು ಮನೆಗಳು ಹೊಡಿಬೇಕಂದ್ರೆ ವಿತೌಟ್ ಇಂಟಿಮೇಷನಲ್ಲಿ ಹೊಡೆಯೋದು ಫಾಲ್ಟ್ ಇದು. ನನ್ನ ಬಗ್ಗೆ ವಿತೌಟ್ ಇಂಟಿಮೇಷನಲ್ಲಿ ಮುನ್ಸಿಪಾಲಿಟಿ ಕಮಿಷನರ್ ಡೌಸರ್ ಇಟ್ಕೊಂಡು ಹೊಡಿತಾರೆ. ಅಲ್ಲಿ ಸ್ಪಾಟಲ್ಲಿ MLA ಇಲ್ಲ. ಸುಮ್ಮನೆ MLA ಮೇಲೆ ತಪ್ಪಾಗುತ್ತೆ. ಅಲ್ಲಿ ಸ್ಪಾಟಲ್ಲಿ MLA ಇಲ್ಲ, ಮುನ್ಸಿಪಾಲಿಟಿ ಕಮಿಷನರ್ ಬಂದರು. ಹ್ಯೂಮನ್ ರೈಟ್ಸ್ಗೆ ಬಂದಿದ್ದೀರಾ? ಅವ್ರು ಏನು ಹೇಳಿದ್ರು ಸರ್? ಹ್ಯೂಮನ್ ರೈಟ್ಸ್ ಕಮಿಷನರ್ ಅವರು ಆಲ್ರೆಡಿ ಇಂಟಿಮೇಷನ್ ಶಾನ್ ಭಟ್ ಸರ್ ಇವತ್ತು ರಜೆ ಇದ್ದಾರೆ. ಅವ್ರ ಕಂಪ್ಲೇಂಟ್ ವಾಟ್ಸಪ್ಪಲ್ಲಿ ಮೇಡಮ್ ಅವ್ರಿಗೆ ತಗೊಂಡು ನಾಳೆ ಇಮ್ಮಿಡಿಯೇಟಾಗಿ ಒಂದು 2 ಗಂಟೆ ಒಳಗಡೆ DC ಕಾಲ್ ಮಾಡ್ತೀನಿ ಹೇಳಿದ್ದಾರೆ. ಕಾಲ್ ಮಾಡಿ ಸ್ಟಾಪ್ ಮಾಡ್ತೀನಿ ಅಕ್ಸೆಪ್ಟ್ ಮಾಡಿದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಇದು ಮಾಡ್ತಾ ಇದ್ದಾರೆ. ಮಾರ್ಕಿಂಗ್ ಮಾಡ್ತೀನಿ ಹೇಳ್ತಾರೆ.
ಮಾರ್ಕಿಂಗ್ ಮಾಡ್ತೀನಿ ಹೇಳಿದ್ರು. ಮಾರ್ಕಿಂಗ್ ಅದನ್ನು ಹೇಳಿದ್ದೀನಿ ಸಾರ್ಗೆ, ಕಮಿಷನರ್ ಸಾರ್ಗೆ ಹೇಳಿದ್ದೀನಿ, ಸರ್ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ, ಅದೆಲ್ಲ ಸ್ಟಾಪ್ ಮಾಡಿಸ್ಬೇಕು. ಏನೋ ಒಂದು ಕೂತ್ಕೊಂಡು ಮಾತಾಡಿ ಫೈನಲಿಸ್ಟ್ ಆಗಿದ್ರ ಮೇಲೆ ಅದೆಲ್ಲ ಸೆಟ್ರೇಟ್ ಮಾಡಿ. ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನರಿಗೆ ಗೊತ್ತಾಗಬೇಕು ಸರ್. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಸಿಂಪಲ್ ಆಗಿ ಹೇಳಮ್ಮ. ಗೊತ್ತಿಲ್ಲ ಸರ್. ನಿನ್ನೆ 2 ಮನೆ ಡೆಮಾಲಿಷನ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾವು ಹ್ಯೂಮನ್ ರೈಟ್ಸ್ ಬಂದಿದ್ದೀವಿ. ಜನ ಎಲ್ಲ ಎದುರ್ತಾ ಇದ್ದಾರೆ, ಇನ್ಮೇಲೆ ಅವ್ರು ಎದುರಬಾರ್ದು. ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ಹೇಳಿ ಸರ್. ಪೊಲೀಸ್ SI ಸರ್ ಬಂದು Sir, for the past 20 years, these Dalit people, landless Dalits, ಬಡವರು, ಕೆಲಸ ಇಲ್ಲ, ಕೂಲಿ ಕೆಲಸ ಮಾಡುವ ಈ ಜನರು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವಾಗ MLA ಬಂದು ಆ ಮನೆಯೆಲ್ಲ ತುಂಬ ಹಾಳಾಗಿದೆ, ಅದರಲ್ಲಿ ಜೀವನ ಮಾಡೋಕ್ಕೆ ಅದು ಸರಿ ಇಲ್ಲ, ಅದಕ್ಕೋಸ್ಕರ ನಾವು ಅದೆಲ್ಲ ಹೊಡೆದುಬಿಟ್ಟು 1000 ಜನಕ್ಕೆ ನಾವು ಮನೆ ಮಾಡ್ತೀವಿ ಹೇಳಿದ್ರು. ಆವಾಗ ನಾವೇನು ಹೇಳ್ತೀವಿ, ಆ ಮನೆಯೇ ಇವಾಗ ಜೀವನ ಮಾಡೋಕ್ಕೆ ಅದು ತಾಕತೆ ಇಲ್ಲ. ಆ ಥರ ಮನೆಯಲ್ಲಿ ಇವರು ಇದ್ದಾರೆ ಅಂದರೆ ಅವ್ರಿಗೆ ಬೇರೆ ಜಾಗನೇ ಇಲ್ಲ, ಮನೆನೇ ಇಲ್ಲ. ಅದಕ್ಕೋಸ್ಕರ ನಾವೇನು ಕೇಳ್ತೀವಿ, ನೀವು ಅದೆಲ್ಲ ನೀವೇನು ಮಾಡ್ತೀರೋ ಮಾಡಿ, ಆದರೆ ಇವಾಗ ಇರುವ 160 ಜನರಿಗೆ ಏನು ಒಂದು ದಾರಿ ಕೊಡಿ. ಅವ್ರು ಎಲ್ಲಿ ಮನೆಯಲ್ಲಿ ಎಲ್ಲಿ ವಾಸ ಮಾಡೋದು? ಇವಾಗ ಅವ್ರದ್ದೆಲ್ಲ ಪಂಡ ಪಾತ್ರ ಎಲ್ಲ ತಗೊಂಡು ಮಕ್ಕಳೆಲ್ಲ ಕರ್ಕೊಂಡು ಎಲ್ಲಿ ಹೋಗೋದು ಅವರು? ಅದಕ್ಕಾಗಿ ನಾವು ಅವಾಗ ನಾವು ಅವ್ರ ಹತ್ರ ಹೋಗಿ ಕೇಳಿದ್ವಿ. ಅವ್ರು ನಾವೇ ಬಂದು ನೋಡ್ತೀವಿ ಹೇಳಿಬಿಟ್ಟು ನನ್ನ ಬಂದು ಅವಾಗ ನಾವು ಏನು ಕೇಳಿದ್ದೀವಿ, ಮೇಡಮ್ ನೀವು ಬಂದಿದ್ದೀರಲ್ಲ ನೋಡಿ, ಆ ಮನೆ ಎಷ್ಟೋ ಒಂದು ಕೇವಲವಾಗಿ ಡೆಮಾಲಿಷ್ ಕಂಡೀಷನಲ್ಲಿ ಇದೆ, ಆದರೆ ಅವ್ರ ಜನ ಅದರಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವ್ರು ಜೀವನ ಮಾಡ್ತಾ ಇರುವ ಮನೆನ ಇವಾಗ ಅವ್ರು ಖಾಲಿ ಮಾಡಿದ್ರೆ ಎಲ್ಲಿ ಹೋಗ್ತಾರೆ? ಇವಾಗ ಬೇರೆ ಎಲ್ಲಿ ಇವಾಗ ಪಕ್ಕದಲ್ಲಿ ಸೈಟ್ ಮಾಡ್ತಾ ಇದ್ದಾರೆ. ಆ ಸೈಟ್ಗಲ್ಲೂ ಮಾಡಿದ್ರೆ ಮೇಲೆ ಇವ್ರಿಗೆ ಸೈಟ್ ಕೊಟ್ಟ ಮೇಲೆ ಇವಾಗ ಖಾಲಿ ಮಾಡಿ ಹೇಳಿದ್ರೆ ಅದರಲ್ಲಿ ಒಂದು ಅರ್ಥ ಉಂಟು. ಇವಾಗ ಅವ್ರು ಎಲ್ಲಿ ಹೋಗ್ತಾರೆ? ಮಕ್ಕಳು ಮರಿಗಳು ಕರ್ಕೊಂಡು ಎಲ್ಲಿ ಹೋಗ್ತಾರೆ? ನೆನ್ನೆ ಒಂದು JCB ಕರ್ಕೊಂಡು ತಗೊಂಡು ಬಂದರು. ಆಮೇಲೆ ಪವನ್ ಕುಮಾರ್ DC ಇವ್ರು ಬಂದರು, ಮುನ್ಸಿಪಲ್ ಕಮಿಷನರ್, ಆಮೇಲೆ ಪ್ರೆಸ್ ರಿಪೋರ್ಟೆಲ್ಲ ಬಂದು ಎಲ್ಲ ಇದೆಲ್ಲ ತಗೊಂಡ್ರು. ಆಮೇಲೆ ಮನೆ ಎಲ್ಲ ಕೂಡ ಹೋಗಿ ಒಳಗಡೆ 2 ಮನೆಯನ್ನು ಡೆಮಾಲಿಷ್ ಮಾಡಿದ್ರು. ಆವಾಗ ಮಹಿಳೆಯರೆಲ್ಲ ಹೋದ್ರು, ಅವರು ಕೂಡ ಹೊಡೆದಿದ್ದಾರೆ. ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಅವರೆಲ್ಲ ತುಂಬ ಬೇಜಾರಲ್ಲಿ ಇದ್ದಾರೆ. ಅವ್ರು ಎಲ್ಲಿ ಹೋಗೋದು? ನಾವೆಲ್ಲ ಅಲ್ಲಿ ನಾವು ಸಾಯೋಣ, ನಾವು ಸಿಟ್ಬೇಡ, ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಆ ಸ್ಥಿತಿನಲ್ಲಿ ಇವ್ರು ಬಂದಿದ್ದಾರೆ. ಅವ್ರು ನೆನ್ನೆ ಅಮ್ಮ ಒಂದು ತುಂಬ ಹೇಳ್ತಿದ್ದಾರೆ, ನೆನ್ನೆ ಪ್ರೆಸ್ ಎಲ್ಲ ಬಂದು ನೋಡಿದ್ದಾರೆ. ಇವಾಗ ನಮ್ಮದು ವಿನಂತಿ ಏನಂದರೆ, ನೀವು ಹೊಸ ಲೇಔಟ್ ಅಲ್ಲಿ ಮಾಡಿದ್ರೆ ಮಾಡಿ, ಸರ್ಕಾರಿ ಕೆಲಸ ಅವ್ರು ಹೇಳಿದ್ರು 1000 ಮನೆ ಮಾಡ್ತೀವಿ. 1000 ಇಲ್ಲ, 2000, 5000 ಮನೆ ನೀವು ಮಾಡಿ ಜನಸಂಖ್ಯೆಗೆ ಜನರಿಗೆ ಮನೆ ಇಲ್ಲ ಅವ್ರಿಗೆ ಕೊಡಿ, ಅದು ನಿಮ್ಮ ಕರ್ತವ್ಯ. ಆದರೆ ಇವಾಗ ಜೀವನ ಮಾಡಿರುವ ಆ 160 ಜನ ಎಲ್ಲಿ ಹೋಗ್ತಾರೆ? ಅವ್ರಿಗೊಂದು ಆಲ್ಟರ್ನೇಟ್ ಇಮಿಡಿಯೇಟ್ ಕೊಡಬೇಕಲ್ವಾ? ಕೇಳಿದ್ರೆ ನೀವು ಇಲ್ಲಿಗಲಾಗಿ ಬಂದಿದ್ದೀರಾ, ಇಲ್ಲಿಗಲಾಗಿ ಎಷ್ಟು ಜನ ಹೆಂಗೆ ಬರ್ತಾರೆ? 100 than 20 years ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಇದೆ, ಅಡ್ರೆಸ್ ಇದೆ, ಆಧಾರ್ ಕಾರ್ಡ್ ಇದೆ, ಆಮೇಲೆ ಪೆನ್ಷನ್ ತಗೊಳ್ಳೋದು ಆ ಅಡ್ರೆಸ್ಸಲ್ಲಿ ತಗೊಳ್ತಾ ಇದ್ದಾರೆ. ತೀರೋದ್ರೆ ಅವ್ರ ಗಂಡ ತೀರೋದಕ್ಕೆ ಡೆತ್ ಸರ್ಟಿಫಿಕೇಟ್ ಆ ಅಡ್ರೆಸ್ಸಲ್ಲಿ ತಗೊಂಡಿದ್ದಾರೆ. ಈ ಥರ ಎಲ್ಲ ಇದೆ, ರೇಷನ್ ಕಾರ್ಡ್ ಎಲ್ಲ ಇದೆ. ಅದಕ್ಕಾಗಿ ನಾವು ಸರ್ಕಾರದಿಂದ ನಾವು ಅವ್ರ ಹತ್ರ ಕೇಳೋದು, ಅವರಿಗೆ ಒಂದು ಸರಿಯಾದ ಒಂದು ಆರ್ಡಿನೇಟ್ ಕೊಟ್ಟು ಆಮೇಲೆ ಅಲ್ಲಿ ಬಂದು ಅವರೆಲ್ಲ ಕರೆದು ನಿಜವಾಗಿ ಅವ್ರ ಜೀವನ ಮಾಡ್ತಾ ಇದ್ದಾರಾ, ವಾಸ ಮಾಡ್ತಾ ಇದ್ದಾರಾ, ರೆಕಾರ್ಡೆಲ್ಲ ನೋಡಿ ಅವ್ರಿಗೆ ಒಂದು ಉತ್ತರ ಕೊಡಬೇಕಂತ ನಮ್ದು ವಿನಂತಿ. ಓಕೆ.